ವಿಶೇಷವಾದ ಗೌರವಪೂರ್ವಕ ನಮನಗಳು ಅವರಿಗೆ. ಹಳ್ಳಿಗೊಂದು ದೇವಸ್ಥಾನ ಇರಬೇಕು. ಆ ದೇವಸ್ಥಾನ ಯಾಕಿರಬೇಕು ಅಂದರೆ ಮನುಷ್ಯನ ಮನಸ್ಸು ಹಿಡಿತಕ್ಕೆ ಸಿಗೋದಿಲ್ಲ. ನೀವು ನೋಡಿ, ದೇವಸ್ಥಾನ ಹೊರತುಪಡಿಸಿ ಬೇರೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ. ಯಾರ ಮೇಲೋ ದ್ವೇಷ, ಯಾರ ಮೇಲೆ ಇನ್ನೊಂದು ಏನೋ ಯೋಚನೆ ಮಾಡ್ತೀವಿ. ಆದರೆ ದೇವಸ್ಥಾನದ ಒಳಗಡೆ ಬಂದಾಗ ಎಲ್ಲವನ್ನ ಮರೆತು ನಮ್ಮ ಮನಸ್ಸು ದೇವರ ಮೇಲೆ ಕೇಂದ್ರೀಕೃತ ಆಗಿರುತ್ತೆ. ಹಿಂದಿನ ಕಾಲದಲ್ಲಿ ಅದನ್ನು ಮನಗಂಡು ಆ ಮನುಷ್ಯನಲ್ಲಿರುವಂಥ ಎಲ್ಲ ಅರಿಷಡ್ ವರ್ಗಗಳು ಅಂತ ಹೇಳ್ತೀವಿ ನಾವು. ಅರಿಷಡ್ ವರ್ಗಗಳು ಅಂದರೆ ಕೋಪ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಅಂತ. ದ್ವೇಷ ಇರ್ಬೋದು, ಅಸೂಯೆ ಇರ್ಬೋದು, ಅವು ಎಲ್ಲವನ್ನ ಮನುಷ್ಯನಲ್ಲಿ ತಲೆಗೆ ಪ್ರತಿಯೊಬ್ಬ ಇವನಿಗೆ ದುರಾಂಕಾರ ಜಾಸ್ತಿ ಅಂತ ಮಾತಾಡ್ತೇವೆ. ಕೇಳಿದ್ರಲ್ಲ ಹಳ್ಳಿಗಳಲ್ಲಿ ಮಾತಾಡೋದು. ಈ ಅರಿಷಡ್ ವರ್ಗಗಳಂದ್ರೆ ಅವೇ. ಅವು ಮನುಷ್ಯನಲ್ಲಿ ಅವಾಗ ತಲೆಗೆ ಹತ್ತುತ್ತಾ ಇರುತ್ತೆ. ಅದನ್ನೆಲ್ಲ ಇಳಿಬೇಕು ಅಂತಂದರೆ ಯಾವುದರ ಒಂದು ಸನ್ನಿವೇಶ ಇರಬೇಕು, ಯಾವುದರ ಒಂದು ಸ್ಥಳ ಇರಬೇಕು. ಆ ಸನ್ನಿವೇಶ ಯಾವುದು, ಆ ಸ್ಥಳ ಯಾವುದು ಅಂದರೆ ದೇವಸ್ಥಾನನೇ ಆ ಸ್ಥಳ. ಆ ಸನ್ನಿವೇಶ ಏನಂದ್ರೆ ಅಲ್ಲಿ ಏನು ಪ್ರತಿ ವರ್ಷ ಒಂದು ನಾವೇನು ಜಾತ್ರೆ ಅಂತ ಹಮ್ಮಿಕೊಳ್ಬೋದು, ಇಲ್ಲ ವಾರ್ಷಿಕೋತ್ಸವ ಅಂತ ಹಮ್ಮಿಕೊಳ್ಬೋದು. ಹಾಗಾಗಿ ದೇವಸ್ಥಾನಗಳು ಮನುಷ್ಯನಲ್ಲಿರುವಂಥ ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ನೆಗೆಟಿವ್ ಅಂದರೆ ಋಣಾತ್ಮಕ ಗುಣಗಳನ್ನ ಅವ ತಲೆಯಿಂದ ಮತ್ತೆ ಆ ಮನುಷ್ಯನಿಂದ ತೆಗೆಯೋದಕ್ಕೆ ಕಟ್ಟಿಸಿದಂಥ ಸ್ಥಳಗಳು. ದೇವಸ್ಥಾನಕ್ಕೆ ಬಂದಾಗ ನಮ್ಮ ಎಲ್ಲವನ್ನ ಮನೆಯಲ್ಲಿಟ್ಟು ಬಂದು ಸಂಪೂರ್ಣವಾಗಿ ದೇವರಲ್ಲಿ ನಾವು ತೊಡಗಿಸ್ಕೊಂಡ್ರೆ ದೇವರು ನಮಗೆ ಒಳ್ಳೆ ಬುದ್ಧಿ ಕೊಟ್ಟು, ಒಳ್ಳೆ ವಿದ್ಯೆ ಕೊಟ್ಟು, ಒಳ್ಳೆ ಆರೋಗ್ಯ ಕೊಟ್ಟು ನಮ್ಮನ್ನು ಕಾಪಾಡ್ತಾರೆ. ಸೊ ಆ ಥರದೊಂದು ಕಾರ್ಯಕ್ರಮನ ಭಾಳ ಚೆನ್ನಾಗಿ ಇವತ್ತು ಆರ್ಗನೈಸ್ ಮಾಡಿದ್ದಾರೆ ಮಂಜು ಮತ್ತು ಅವ್ರ ಮನೆಯವರು. ಮಂಜು ಹೇಳ್ತಾ ಇದ್ರು, ಎಲ್ಚಿಪುರ ಭಾಳ ವಿದ್ಯಾವಂತರ ಕುಟುಂಬ, ವಿದ್ಯಾವಂತರ ಹಳ್ಳಿ ಅಂತ. ಭಾಳ ಜನ ತಾಯಂದ್ರು ಕೂತಿದ್ರು ಇಲ್ಲಿ. 100 ಕೋಟಿ ಆಸ್ತಿ ಇದ್ರು ನಿಮ್ಮ ಹಿಂದೆ ಬರೋದಿಲ್ಲ. ನಿಮ್ಮ ಹತ್ರ 2 kg 3 kg ಬಂಗಾರ ಇದ್ರು ಅದು ನಿಮ್ಮ ಹಿಂದೆ ಬರಲ್ಲ. ನಿಮ್ಮ ಹಿಂದೆ ವಂಶ ಪಾರಂಪರ್ಯವಾಗಿ ಬರೋದು ಒಂದೇ ಒಂದು ವಿದ್ಯೆ. ಕಷ್ಟಪಟ್ಟಾದ್ರೂ ಚಿಂತೆ ಇಲ್ಲ. ನಿಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಆ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರೆ. ಅವ್ರ ಮೇಲೆ ಅವ್ರ ಜೀವನ ಅವ್ರನ್ನ ರೂಪಿಸ್ತಾರೆ. ನಮ್ಮ ತಂದೆ ತಾಯಿಗೆ ನಾನು ಏನು ಓದಿದ್ದೀನಿ ಅಂತ ಗೊತ್ತಿಲ್ಲ, ಯಾವ ಸ್ಕೂಲಲ್ಲಿ ಓದಿದ್ದೀನಿ, ಏನು ಓದಿದ್ದೀನಿ ಇಬ್ರು ನಮ್ಮ ತಂದೆಗೂ ಗೊತ್ತಿಲ್ಲ, ನಮ್ಮ ತಾಯಿಗೂ ಗೊತ್ತಿಲ್ಲ. ಆದರೆ ನಮ್ಮ ಮನೇಲಿ ನಮ್ಮ ಚಿಕ್ಕಪ್ಪ ಹೆಡ್ ಮಾಸ್ಟ್ರು. ಅವ್ರ ಹೆಡ್ ಮಾಸ್ಟರ್ ಏನು ಮಾಡಿದ್ರು, ಇಲ್ಲ ಇವ್ರನ್ನ ಓದಿಸ್ಬೇಕು ಅಂತ ಹೇಳಿ ಅವರು ನಮ್ಮನ್ನೆಲ್ಲ ಸ್ಕೂಲಿಗೆ ಸೇರಿಸಿ ಕಷ್ಟಪಟ್ಟು ಓದಿಸಿ ಅವರ ವಿದ್ಯಾಭ್ಯಾಸ ಕೊಟ್ಟಿದ್ದಕ್ಕೆ ನಾವು ಎಲ್ಲೋ ಒಂದು ಕಾಲೇಜಲ್ಲಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಸೈನ್ಸಲ್ಲಿ, ಆಮೇಲೆ ಬೆಂಗಳೂರಿಗೆ ಹೋಗಿ MSc ಮಾಡಿ ಸ್ವಲ್ಪ ದಿವಸ ಲೆಕ್ಚರರ್ ಕೆಲಸ ಮಾಡಿ, ಆಮೇಲೆ ಲೆಕ್ಚರರ್ ಆದರೆ ಇನ್ನು ನೋಡೋಣ ಯಾವುದರ ಎಕ್ಸಾಮ್ಸ್ ತೊಗೊಂಡು ಇವತ್ತು IPS ಆಗಿ ಇಲ್ಲಿ ನಿಂತಿದ್ದೀವಿ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ನಾವು ಶ್ರಮಪಟ್ಟರೂ ಕೂಡ ನಾವು ಸಮಾಜದಲ್ಲಿ ಒಂದು 4 ಜನದ ಮುಂದೆ ಸರಿಯಾಗಿ ಒಂದು ದೃಢವಾಗಿ ಬದುಕುವಂಥ ಒಂದು ಪರಿಸ್ಥಿತಿ ಬರೋದಿಲ್ಲ. ಒಂದೇ ಒಂದು ಕೊಡೋದಕ್ಕೆ ಸಾಧ್ಯ ವಿದ್ಯಾಭ್ಯಾಸ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡೋ ನಿಟ್ಟಿನಲ್ಲಿ ಕಷ್ಟ ಎಲ್ರಿಗೂ ಇರುತ್ತೆ. ಭಾಳ ಜನ ಹೇಳ್ತಾರೆ, ಸರ್ ನಾವು ಬಡವರು ಸರ್ ಅಂತ. ವಿದ್ಯೆ ಬಡವರು, ಸಾಹುಕಾರರು, ಮಧ್ಯಮದ ವರ್ಗದವರು, ಆ ವರ್ಗದವರು, ಈ ವರ್ಗದವರು ಯಾವುದೂ ಅಡ್ಡ ಬರೋದಿಲ್ಲ. ಅಡ್ಡ ಬರೋದು ಯಾವಂದ್ರೆ ನಮ್ಮ ಮನಸ್ಥಿತಿ. ನಾನು ಬಡವ ಅನ್ನೋದೊಂದು ಮನಸ್ಥಿತಿ ಇರುತ್ತಲ್ಲ, ಅದು ಅಡ್ಡ ಬರುತ್ತೆ. ಆ ಮನಸ್ಥಿತಿನ ಕಿತ್ತಾಕ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಮಾಡಿ 6 ಗಂಟೆಗೆ ಎಲ್ಲ ಆ ಕಡೆ ಹಾಕಿ 6 ಗಂಟೆಗೆ ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ರಾತ್ರಿ 1 ಗಂಟೆವರೆಗೆ ಯಾರು ಓದ್ಬೇಡ ಅಂತಾರೆ? ಯಾವ್ದಾರ ಅಡ್ಡ ಬರುತ್ತಾ? ಯಾವುದು ಅಡ್ಡ ಬರೋದಿಲ್ಲ. ಮನಸ್ಥಿತಿ ಸರಿ ಇರಬೇಕು, ಮನಸ್ಸು ಸರಿ ಇರಬೇಕು. ಆ ಮನಸ್ಸು ಗಟ್ಟಿ ಮಾಡಿಕೊಂಡು ಆ ಮನಸ್ಥಿತಿಯನ್ನು ಸರಿ ಮಾಡೋರು ಯಾರು ಅಂದರೆ ಮೊದಲನೇ ಸ್ಥಾನದಲ್ಲಿರೋದು ತಾಯಂದರು, 2ನೇ ಸ್ಥಾನದಲ್ಲಿ ತಂದೆಯವರು.
ತಂದೆ ತಾಯಿ ಮನಸ್ಸು ಮಾಡಿದ್ರೆ ಮಕ್ಕಳನ್ನ ಏನು ಬೇಕಾದರೂ ನಾವು ಅವ್ರನ್ನ ಸರಿ ದಾರಿಗೆ ತರ್ಬೋದು. ಮಕ್ಕಳನ್ನ ಸರಿ ದಾರಿಗೆ ತರುವಂಥ ಜವಾಬ್ದಾರಿ ಇರೋದು ತಂದೆ ತಾಯಿಗೆ ಬಿಟ್ಟು ಬೇರೆ ಯಾರಿಗೂ ಅಲ್ಲ. ಆಗ ನಿಮಗೆ ಒಂದು ಸಮಾಜದಲ್ಲಿ ಒಂದು ಗೌರವ ಬರೋಗೆ, ಹೆಸರು ಬರೋಗೆ, ಆಮೇಲೆ ನಿಮ್ಮೂರಿಗೆ ಹೆಸರು ಬರೋಗೆ ಆ ಮಗು, ಆ ಹುಡುಗ, ಹೆಣ್ಮಗಳು ಬೆಳೀತಾರೆ. ಮತ್ತು ಶೆಟ್ಕೊತ್ನೂರು ಅಂತ ಒಕ್ಲೇರಿ ಹತ್ರ ಶೆಟ್ಕೊತ್ನೂರು, ನಾನು SP ಇದ್ದಾಗ ಅಲ್ಲಿ ಅವರೊಬ್ಬರು ಹನುಮಂತಪ್ಪ ಅಂತೇಳಿ ನಮ್ಮೂರಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಪಾಳು ಬಿದ್ದುಬಿಟ್ಟಿದೆ, ಕಟ್ಸ್ಬೇಕು. ಆಯಿತು ನಡ್ರಿ ಅಂತ ಹೋಗಿ ಅದು ಯಾರು ಬೆಂಗಳೂರಿಂದ ಕರೆಸಿ ಒಂದು 25 ಲಕ್ಷ ಅಂದರು. ಸ್ವಲ್ಪ ಊರಿನವರೆಲ್ಲ ಸೇರಿಸ್ಕೊಡ್ತೀವಿ ಅಂತೇಳಿ ಅದನ್ನು ಶುರು ಮಾಡಿದ್ವಿ. ಶುರು ಮಾಡಿ ಪಾಯದವರೆಗೂ ಬಂತು. ಬೃಂದಾವನ ಈ ಥರ ಇತ್ತು. ಬೃಂದಾವನದ ಮೇಲೆ ಬಟ್ಟೆ ಹಾಕಿದ್ರು. ಆ ಟ್ರಸ್ಟಲ್ಲಿ ಒಂದು 12 ಜನ ಇದ್ರು. ಯಾಕೆ ನಿಮ್ಗೆ ಹೇಳ್ತೀನಿ ದೇವ್ರು ಇದಾರ ಇಲ್ಲ ಅನ್ನೋದಕ್ಕೆ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಆ ಟ್ರಸ್ಟಲ್ಲಿ ಒಂದು 12 ಜನ ಇದ್ರು. ಆ 12 ಜನದಲ್ಲಿ 7 ಜನ ಸತ್ತೋದ್ರು. ಚೆಕ್ ಮಾಡ್ಕೊಳ್ಳಿ ನೀವು ಬೇಕಾದರೆ. 7 ಜನ ತೀರ್ಕೊಂಡ್ರು. ಒಂದ್ಸರಿ ಆ ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿ ಬಂದರು, ಸರ್ ಈ ಥರ ಆಗ್ತಾ ಇದೆ ಸರ್, ನಮಗೆ ಭಯ ಬಂದ್ಬಿಟ್ಟಿದೆ ಅಂತ. ಅಷ್ಟೊತ್ತಿಗೆ ನಾನು ಬೆಂಗಳೂರು ಟ್ರಾನ್ಸ್ಫರ್ ಆಗಿತ್ತು. ಹೌದಾ, ಏನಾಯ್ತು, ಇದು ಏನೋ ಆಗಿರ್ಬೇಕಲ್ಲ, ಅಲ್ಲೇನೋ ಅಪಚಾರ ಆಗಿರಬೇಕು ಅಂತ. ಗವಿಗಂಗಾಧರೇಶ್ವರ ದೇವಸ್ಥಾನದ ದೀಕ್ಷಿತರು ಶಿವಕುಮಾರ್ ದೀಕ್ಷಿತರನ್ನ ಮತ್ತೆ ಅವ್ರು ಯಾರೋ ಮಂಗಳೂರಿಂದ ಕರೆಸಿ ಅಲ್ಲಿ ಆ ದೇವಸ್ಥಾನ ಹತ್ರ ಇತ್ತೀಚೆಗೆ ಒಂದು ಕಳೆದ ತಿಂಗಳು ಅದೇನೋ ಸ್ವಲ್ಪ ಎಲ್ಲ ನೋಡಿ ಹೇಳಿದ್ಮೇಲೆ ಅವ್ರು ಹೇಳಿದ್ರು, ಈ ಮೂಲೆಯಲ್ಲಿ ಒಂದು ಕಲ್ಲು ಇರಬೇಕು, ಹೋಗಿ ನೋಡ್ಕೊಂಬನ್ನಿ ಯಾರೋ ಹೊಲದಲ್ಲಿ. ಅವರು ಮಂಗಳೂರಿನವ್ರು ಹೇಳಿದವರು, ಕೋಲಾರ ಬಗ್ಗೆ ಗೊತ್ತೇ ಇಲ್ಲ. ಹೋಗಿ ಯಾಕೆ ನೋಡ್ತಾರೆ, ಊರಲ್ಲಿ ಒಂದು ಹೊಲದಲ್ಲಿ ಕಲ್ಲು ಇರುತ್ತೆ, ಆ ಕಲ್ಲು ಮೇಲೆ ಎಲ್ಲ ಬರೆದಿರುತ್ತೆ. ಆ ಬೃಂದಾವನನ ಯಾರು ಮಾಡಿದ್ರು, ಇಲ್ಲಿ ಯಾರು ಜೀವ ಸಮಾಧಿ ಆಗಿದ್ರು, ಎಷ್ಟು ಸಾವಿರ ವರ್ಷಗಳ ಹಿಂದ್ಗಡೆ ಅಂತ. ಆಮೇಲೆ ನೋಡಿದ್ಮೇಲೆ ಏನಾಯಿತು, ಯಾಕೆ ಅವರು ಅಷ್ಟೆಲ್ಲ ಆ ಟ್ರಸ್ಟಲ್ಲಿ ಇದ್ದವರು ಭಾಳಷ್ಟು ಜನ ತೀರ್ಕೊಂಡ್ರು ಅಂದರೆ, ಒಂದು ದಿವಸ ಮಳೆ ಬಂದಿದ್ದ ದಿವಸ ರಾತ್ರಿ ಆ ಬೃಂದಾವನನ ಕದಲಿಸಿ ಒಳಗಡೆ ನಿಧಿ ಇದೆ ಅಂತೇಳಿ ಅದನ್ನು ನಿಧಿ ತೆಗೆಯೋದಕ್ಕೆ ಏನೋ ಮಾಡಿ ಅಲ್ಲೆಲ್ಲ ಅಪಚಾರ ಮಾಡಿದ್ರು. ಆಮೇಲೆ ಅದನ್ನು ಸರಿ ಮಾಡಿ ಮತ್ತೆ ದೇವಸ್ಥಾನ ಅದೇನು ಪಾಯ ಹಾಕಿದ್ರನ್ನೆಲ್ಲ ತೆಗೆದು ಮತ್ತೆ ಮೊದಲಿಂದನೂ ಈಗ ದೇವಸ್ಥಾನ ಕಟ್ಸ್ತಾ ಇದ್ದಾರೆ ಈಗ ಒಂದು ತಿಂಗಳಿಂದ. ಆಗ ಬೃಂದಾವನ ಕೂಡ ಇದೇ ಥರ ಇದೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಆ 3 ವಿಗ್ರಹಗಳನ್ನ ಕೆತ್ತಿರ್ತಾರೆ ಅದರ ಮೇಲೆ, ಬಲರಾಮ ಹಾಂ. ಸೊ ಹಾಗಾಗಿ ಇವೆಲ್ಲ ಪವಿತ್ರವಾದಂಥ ಸ್ಥಳಗಳು. ಹಿಂದಿನ ಕಾಲದಲ್ಲಿ ಸುಮ್ಮನೆ ಒಳ್ಳೆ ಮನಸ್ಸಿಂದ ಮಾಡಿರ್ತಾರೆ ಅವರು. ಯಾವುದೇ ಸ್ವಾರ್ಥ ಇಲ್ಲದೆ ಸದುದ್ದೇಶದಿಂದ ಮಾಡಿದಾಗ ಅಲ್ಲಿ ಶಕ್ತಿ ಇರುತ್ತೆ. ಅಲ್ಲಿ ಒಂದು ಆ ಕ್ಷೇತ್ರಕ್ಕೆ ಬಂದಾಗ ಒಂದು ಎಲ್ರಿಗೂ ಒಂದು ಒಳ್ಳೇದಾಗುವಂಥದ್ದು ಒಂದು ಜಾಗದ ಮಹಿಮೆ ಇರುತ್ತೆ. ಸೊ ಹಾಗಾಗಿ ಅಂಥ ಜಾಗಕ್ಕೆ ಬಂದು ನನ್ನ ಕರೆದಿದ್ರಿ. ಸೊ ಕರೆದಿದ್ದಕ್ಕೆ ಭಾಳ ಧನ್ಯವಾದಗಳು ಕೊಡ್ರೆ. ಒಳ್ಳೆಯದಾಗಲಿ.